ಎಲ್ಲ ಪ್ರೀತಿಗೂ ಮಾತು ಬೇಕಿಲ್ಲ, ಕೆಲವೊಂದಕ್ಕೆ ಮೌನ ಸಾಕು. ಮಲೆನಾಡಿನ ಚಿಕ್ಕ ಪಟ್ಟಣದಲ್ಲಿ ಅನು ಬದುಕುತ್ತಿದ್ದಳು. ಸರಳ ಹುಡುಗಿ, ಆದರೆ ಅವಳ ಕನಸುಗಳು ದೊಡ್ಡವು. ಪ್ರತಿದಿನ ಬೆಳಗ್ಗೆಯ ಕಾಫಿಯ ಸುಗಂಧದ ಜೊತೆ ಪುಸ್ತಕ ಹಿಡಿದು ಬಸ್ ನಿಲ್ದಾಣಕ್ಕೆ ಹೋಗುವುದು ಅವಳ ರೂಢಿ. ಅದೇ ಬಸ್ ನಿಲ್ದಾಣಕ್ಕೆ ಪ್ರತಿದಿನ ಒಬ್ಬ ಹುಡುಗ ಬರುತ್ತಿದ್ದ, ಅರ್ಜುನ್. ಕಣ್ಣುಗಳಲ್ಲಿ ಮೌನ, ಮುಖದಲ್ಲಿ ಶಾಂತಿ. ಇಬ್ಬರೂ ನೋಡುತ್ತಿದ್ದರು, ಆದರೆ ಮಾತು ಮಾತ್ರ ಇಲ್ಲ. ಕಣ್ಣುಗಳ ಮಾತುಗಳು ಮಾತ್ರ ಪ್ರತಿದಿನ ನಡೆಯುತ್ತಿದ್ದವು. ಒಂದು ದಿನ ಮಳೆ ಜೋರಾಗಿ ಸುರಿಯುತ್ತಿತ್ತು. ಅನುಗೆ ಛತ್ರಿ ಇರಲಿಲ್ಲ. ಅರ್ಜುನ್ ಮೌನವಾಗಿ ತನ್ನ ಛತ್ರಿಯನ್ನು ಅವಳ ಕಡೆಗೆ ಹಿಡಿದ. ಧನ್ಯವಾದಗಳು, ಅನು ನಗುತ್ತಾ ಹೇಳಿದಳು. ಅದೇ ಅವರ ಮೊದಲ ಮಾತು, ಆದರೆ ಆ ಮಾತಿನೊಳಗೆ ಸಾವಿರ ಭಾವನೆಗಳು ಅಡಗಿದ್ದವು. ಆ ದಿನದಿಂದ ಸ್ನೇಹ ಶುರು. ಬಸ್ ಪ್ರಯಾಣ, ಚಹಾ ಕುಡಿಯುವ ಸಣ್ಣ ಕ್ಷಣಗಳು, ಕನಸುಗಳ ಮಾತುಗಳು. ನಿಧಾನವಾಗಿ ಸ್ನೇಹ ಪ್ರೀತಿಯಾಗಿತ್ತು. ಹೇಳದೆ ಹೇಳಿದ ಪ್ರೀತಿ. ಆದರೆ ಬದುಕು ಎಂದಿಗೂ ಸರಳವಾಗಿರಲ್ಲ. ಅರ್ಜುನ್ಗೆ ಕೆಲಸಕ್ಕಾಗಿ ನಗರಕ್ಕೆ ಹೋಗಬೇಕಾಯಿತು. ನಾನು ದೂರ ಹೋಗ್ತೀನಿ, ಆದರೆ ನಿನ್ನಿಂದ ದೂರ ಅಲ್ಲ ಎಂದನು. ಅನು ಕಣ್ಣಲ್ಲಿ ಮುಳುಗಿದಳು. ಕಾದಿರ್ತೀನಿ ಎಂದಳು. ದೂರದಲ್ಲಿದ್ದರೂ ಪ್ರತಿದಿನ ಮಾತು, ಪ್ರತಿದಿನ ಕಾಳಜಿ. ಸಮಯ ಪರೀಕ್ಷೆ ಮಾಡಿದರೂ ಪ್ರೀತಿ ಸೋಲಲಿಲ್ಲ. 2 ವರ್ಷಗಳ ನಂತರ ಅದೇ ಬಸ್ ನಿಲ್ದಾಣ, ಅದೇ ಮಳೆ. ಈ ಬಾರಿ ಅರ್ಜುನ್ ಕೈಯಲ್ಲಿ ಛತ್ರಿ ಮಾತ್ರವಲ್ಲ, ಒಂದು ಪ್ರಪೋಸಲ್. ನನ್ನ ಬದುಕಿನ ಪ್ರತಿದಿನ ಮಳೆಯಲ್ಲಿ ನಿನ್ನ ಜೊತೆಯೇ ನಡೆಯಬೇಕು, ಒಪ್ಪುತ್ತೀಯಾ? ಅನು ಉತ್ತರ ಕೊಡಲಿಲ್ಲ. ಮೌನವಾಗಿ ಅವನ ಕೈ ಹಿಡಿದಳು. ಅದೇ ಉತ್ತರವಾಗಿತ್ತು. ಕೆಲವೊಮ್ಮೆ ಪ್ರೀತಿ ಜೋರಾಗಿ ಹೇಳಬೇಕಾಗಿಲ್ಲ. ಕಣ್ಣು, ಮೌನ, ನಂಬಿಕೆ, ಇವೇ ಸಾಕು. ಈ ಕತೆ ನಿಮ್ಮ ಹೃದಯಕ್ಕೆ ತಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಭಾಗ ಬೇಕಾ? ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗುವ.